ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಜಯನಗರ ಡಿಸ್ಟಿಕ್ ಹೊಸಪೇಟೆಯಲ್ಲಿ ಇದೀವಿ. ಹೊಸಪೇಟೆಯಲ್ಲಿ ಎಲ್ಲಿಯಪ್ಪ ಅಂದ್ರೆ ಜಮನಾಥ ದೇವಸ್ಥಾನ ಇದೆಯಲ್ಲ, ಅದ ತಳಗಡೆ ಇದೀವಿ ಫ್ರೆಂಡ್ಸ್. ನಾವು ಇವತ್ತು ಇಲ್ಲಿ ಅಡವಿ ಹಡ್ತಾಯಿ ಊರು ಮಲ್ತಾಯಿ ಅಂತೇಳಿ ಒಂದು ಗಾದೆ ಮಾತಿದೆ. ಆ ಮಾತಿನ ಪ್ರಕಾರ ಅವರು ನಮ್ಮ ಕುರುಗಾಯಿ ಸಮಾಜದವರು ಕುರುಬರು ಇಲ್ಲಿ ಜೀವನ ನಡೆಸ್ತಾ ಇದಾರೆ ಫ್ರೆಂಡ್ಸ್. ಅವ್ರದ್ದು ಜೀವನ ಏನಿದೆ, ಅವ್ರದ್ದು ಕಷ್ಟ ಏನಿದೆ, ಅವ್ರು ಇಲ್ಲೆಲ್ಲ ಅಡವಿಯಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಅವರೆಲ್ಲ ಏನೆಲ್ಲ ಕಷ್ಟ ಪಡ್ತಾರೆ ಅಂತೇಳಿ ನಾವು ನಿಮಗೆ ಇವತ್ತು ಅವ್ರದ್ದು ಪರಿಚಯವನ್ನು ಮಾಡಿಸ್ತೀವಿ. ಅವ್ರದ್ದು ಜೀವನ ಚರಿತ್ರೆ ಏನಂತೇಳಿ ನಿಮಗೆ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್, ಅವ್ರದ್ದು ಏನಿದೆ ಜೀವನ, ಅವ್ರದ್ದು ಹೆಂಗಿದೆ ಕಷ್ಟ ಅಂತೇಳಿ ನಮಗೆ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಪೀಪಲ್ ರಿಯಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರೂ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮಾದೇಪ್ಪ ತಾತನ ಅವ್ರ ಹತ್ರ ಇದ್ದೀವಿ. ಕೇಳಂಬರಿ ಫ್ರೆಂಡ್ಸ್, ಇವ್ರದ್ದು ಜೀವನ ಚರಿತ್ರೆ ಏನಿದೆ, ಇವ್ರದೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಕಷ್ಟ ಅನುಭವಿಸ್ಯಾರ ಕೇಳಂಬರಿ ಫ್ರೆಂಡ್ಸ್. ತಾತ, ಇಲ್ಲಿ ನಿಮ್ದು ಎಷ್ಟಿದೆ ತಾತ ಕುರಿಗಳೆಲ್ಲ? ನಮ್ಮೊಂದು 300. ಹೌದಾ? ನಮ್ಮ ವೀಕ್ಷಕರಿಗೆ ನಿಮ್ದು ಹೆಸರು, ನಿಮ್ಮ ಪರಿಚಯ ಮಾಡಿಕೊಡ್ತಾತ. ನಿಮ್ಮ ಹೆಸರೇನು, ನಿಮ್ದು ಯಾವ ಊರು ಹೇಳ್ತಾತ? ಲಿಪ್ಪಣಿ, ಹಾ ಬೆಳಗಾಂ ಜಿಲ್ಲಾ. ಬೆಳಗಾಂ ಜಿಲ್ದಾರ? ನೀವು ಅಲ್ಲಿಂದ ನೀವು ಹೆಂಗ ಬರೇ ನಡ್ಕಂತ ಬಂದ್ರ ತಾತಾರ? ಬೆಳಗಾಂ ಜಿಲ್ಲೆಯಿಂದ ನಡ್ಕಂತ ಬಂದ್ರಿ? ಹೌದಾ? ನಮ್ಮ ತಾತನಾರ ಬಂದದ. ಹೌದತ್ತ. ಅಮ್ಮವ್ರ ಹೆಸರು ಏನ್ ತಾತ? ಮಾಯಮ್ಮ. ಮಾಯಮ್ಮ ಅಂತೇಳಿ. ನೀವು ಸಣ್ಣರಿದ್ದಾಗಲಿದ್ದಾನ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದೀರಾ? ಸಣ್ಣಗಿದ್ದ, ಚಿಕ್ಕವರಿದ್ದಾಗಲಿದ್ದಾನ. ನಿಮ್ಮ ಚಿಕ್ಕವರಿದ್ದಾಗ ನಿಮ್ಮ ಅಪ್ಪರ ಕಾಲದಾಗ ಎಷ್ಟಿದ್ವು ತಾತಾರೆ ಕುರಿಗಳು? ಯಾವಾಗ ಒಂದು 1100 ಕುರಿದ್ರಿ. 1100 ಕುರಿಗಳು ಇದ್ವಾ? ಇವಾಗ ಎಷ್ಟು ತಾತ? 300 ಕುರಿಗಳು ಅದಾವ. ನಿಮಗೆ ಎಷ್ಟು ಜನ ಮಕ್ಕಳು? 4 ಮಂದಿ. 4 ಜನ. ಹೇಳ್ತದ ನೀವೆಲ್ಲ ಹೆಂಗ್ ಯಾವ ತರ ನೀವು ಇವಾಗ ನೀವು ಇಷ್ಟು ದೊಡ್ಡ ಅರಣ್ಯದಾಗ ಅಟ್ಟ ದೊಡ್ಡ ಕಾರಣೆಲ್ಲ ನೀವು ವಾಸ ಮಾಡ್ತಿದ್ರಿ. ಇಲ್ಲಿ ಯಾರಾದ್ರೂ ನಮ್ಮ ಲೋಕಲ್ ಜನಗಳು ಯಾರನ್ನ ನಿಮ್ ಕುರಿಗಳು ಕಲ್ತಾನ ಮಾಡಕ್ ಬರ್ತಾರ? ಕಳ್ತನ ಮಾಡಕ್ ಬರ್ತಾರ್ರಿ. ಚಿರ್ತ ಬರ್ತಾವು, ಕರಡಿ ಬರ್ತಾವು, ಎಲ್ಲ ನೋಡ್ಕೋಬೇಕು. ಮತ್ತೆ ಅವು ಚಿರತೆಗಳು ಬಂದ್ರೆ ನೀವು ಹೆಂಗ ನೀವು ಅದನ್ನ ಓಡಿಸ್ತೀರಿ? ಗಲಾಟೆ ಮಾಡಿ ಓಡಿಸ್ಬೇಕು ಅದನ್ನ. ನಿಮ್ಮ ಹತ್ರ ಪಟಾಕಿ ಗಿಟಾಕಿ ಏನೇನ ಅದಾವ? ನಿಮ್ಮ ಹತ್ರ ಪಟಾಕಿಗಳು ಏನಿಟ್ಟಂದ್ರೆ ನಾವು. ಮತ್ತ ಅವು ಯಾವತ್ತಾದ್ರೂ ನಿಮ್ಮ ಕುರಿಗಳನ್ನ ತಗೊಂಡೋಗ? ಹೋದ ವರ್ಷ ಒಂದು ನಾಯಿನೂ ಹೋದೈತಿ. ನಾಯಿನ ತಂದು ಆಯ್ತಾ? ನಾಯಿನೂ ಐತಾವು. ನಾಯಿನೇ ಮೇನ್ ಅದು. ನಾಯಿಗಳು ಮೇನ್ ಆಹಾರನೇ ಅವಕ್ಕೆ, ಚಿರತೆಗಳಿಗೆ ನಾಯಿ ಆಹಾರ ಬಾರಿ ತಿಂತಾವ. ನಾಯಿ, ಆಡು, ಕುರಿ ಇನ್ನ ಮುಟ್ಟದಲ್ಲ. ಕುರಿ ಮುಟ್ಟಂಗಲ್ವಾ? ನೀವು ಬೆಳಿಗ್ಗೆ ಏನ್ ಊಟ ಮಾಡ್ತೀರಿ ಬೆಳಿಗ್ಗೆಲ್ಲ? ಟಿಫಿನ್ ಗಿಫಿನ್ ಏನಲ್ರಿ, ಊಟನ ಡೈರೆಕ್ಟ್ ಊಟನ? 8 ಗಂಟೆಗೆ 9 ಗಂಟೆಗೆ ಊಟ ಮಾಡೋದು. ಮೇಸಕ್ ಹೋಗಿ. ನಿಮ್ಮ ಎಷ್ಟು ಜನ ಮಕ್ಕಳು ನಿಮಗೆಲ್ಲ? 4 ಮಂದಿ. 4 ಜನ. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? 3 ಗಂಡು ಮಕ್ಕಳು. 3 ಗಂಡು ಮಕ್ಕಳ, ಒಬ್ರು ಹೆಣ್ಮಕ್ಳ? ಇಲ್ಲ, 3 ಗಂಡು ಮಕ್ಕಳು. ಮಕ್ಕಳು 3. ಅವ್ರಿಗೆಲ್ಲ ಮದುವೆ ಆಗೈತೆ? ಆಯ್ತು. ಹೌದಾ? ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗೆ 9 2 ಮಂದಿ ಅದಾರ. 9 ಇಲ್ಲಿ ಕಂಪ್ಲಿ ಆಗದಾರ. ಅವ್ರು ಕಂಪ್ಲಿ ಆಗದಾರ? ಅವರು ಕುರಿನೇ ಕಾಯ್ತಾರ? ಕುರಿ ಅಲ್ರಿ, ಕುರಿ ಸಾಕ್ತಾರ? ಅಂಗಡಿ ಹಾಕಿ. ಅವ್ರದ್ದು ಅಂಗಡಿ ಇದೆನಾ? ಒಳ್ಳೇದು. ಕುರಿ ಮೆಡಿಕಲ್. ಇವಾಗ ನಾವು ಮಾದೇವಪ್ಪ ತಾತನ ಹತ್ರ ಮಾತಾಡಿದ್ವಲ್ಲ, ಅವ್ರ ಅಣ್ಣನ ಮಗ ಇವರು ಶಿವಪ್ಪಾರು ಅಂತೇಳಿ. ಇವ್ರು ಟೋಟಲ್ ಏನೆಲ್ಲ ಬರೋ ಒಂದು 300 ಕುರಿಗಳು ಅದಾವ ಸ್ನೇಹಿತರೆ. ಇಲ್ಲ ನೋಡ್ರಿ, ಟೋಟಲ್ 300 ಕುರಿಗಳು ಅದಾವ. ಇವ್ರು ದಿನನಿತ್ಯ ಇವ್ರದ್ದು ಕಾಯಕ ಏನಂದಪ್ಪ ಅಂದ್ರೆ ಬೆಳಿಗ್ಗೆ ಎದ್ದೇಳೋದು, ಅವು ಕುರಿಗಳನ್ನೆಲ್ಲ ಹಾಲು ಹಿಂಡೋದು, ಮತ್ತೆ ಇಕ್ಕೆ ಎಲ್ಲ ಬೆಳೆಯೋದು, ಈ ತರ ಎಲ್ಲ ಕಷ್ಟ ಇದು ಮಾಡ್ತಾರ ಫ್ರೆಂಡ್ಸ್. ಅಣ್ಣ, ನಿಮ್ಮ ಟೋಟಲ್ ಎಷ್ಟದಾವ ನೀವು ಕುರಿಗಳು? 300 ಅದಾವ. ನಿಮ್ದು ಸ್ವಂತವರು? ನಮ್ದು ಗಳತ್ಗ. ನಿಮ್ ಗಳತ್ಗ? ನೀವು ಗಳತ್ಗದಲ್ಲಿ ಇರ್ತೀರಾ? ಇಲ್ಲೇ ಇರ್ತೇವ್ರಿ ನಾವು. ಅಲ್ಲೇ ನಮ್ಮ ಮನೆಗಿನ ಎಲ್ಲ ಅಲ್ಲಿ ಜಮೀನು ಅಲ್ಲಿ. ಅಂದ್ರ ನಿಮ್ಮ ಅಪ್ಪರು ನಿಮ್ಗೆ ಚಿಕ್ಕ ವಯಸ್ಸಿನಾಗ ನಿಮ್ಗೆ ಓದಕ್ಕೆ ನಿಮ್ಗೆ ಯಾರು ಕಳ್ಸಲಿಲ್ಲ? ನಿಮ್ ಸಾಲ ಕಳಿಸಿದ್ರಿ, ನಾವು ಓದಿಲ್ಲ. ಹೌದಾ? ನೀವು ಎಷ್ಟನೇ ಕ್ಲಾಸ್ ವರೆಗೆ ಓದಿರಿ? ಒಟ್ಟ ಹೋಗಿಲ್ಲ ನಾವು. ಹೌದಾ? ನೀವ್ ಯಾಕೆ ನಿಮ್ಗೆ ಓದ್ಬೇಕಂತ ಇಂಟ್ರೆಸ್ಟ್ ಬರ್ಲಿಲ್ಲ? ನಮಗ ಅವಾಗ ಅಲ್ಲಿ ಅಷ್ಟೊಂದು ಇಲ್ಲ ಆಗಿತ್ರಿ. ಇಲ್ಲೇ ಕುರಿಯಾಗಿರ್ಬೇಕು ನಾವ್ ಅಂತೇಳಿ ನಾವ್ ಆ ಲೆಕ್ಕಕ್ಕೆ ಹೋಗ್ವಿ. ನಿಜ ರೀ ಸಾಹೇಬ್ರ, ಒಂದು ನೋಡಿದ್ರ ನಾವು ಶಾಲೆ ಯಾಕೆ ಓದ್ಕೊಂಡಿಲ್ಲ ನಂಗೆ ಆಗೈತಿ ಇವಾಗ. ಇಲ್ಲ, ನಿಜ ಅಂದ್ರೆ ಹೇಳ್ತಾ ಇದೀನಿ. ನಮ್ಮ ಸಿಟಿ ಜೀವನ ಬದುಕತಕ್ಕಂತ ಜನಗಳು ಎಷ್ಟು ಅನಾರೋಗ್ಯದಿಂದ ಅದಾರ, ಎಷ್ಟು ಕಷ್ಟ ಪಡ್ತದಾರ ಅಂದ್ರ ಅವ್ರಿಗೆ ಬರೇ ದಿನನಿತ್ಯ ಬರೇ ಟೆನ್ಷನ್ ಕೆಲಸಗಳು. ಅವ್ರದ್ದು ಹೆಂಗಂದ್ರನ, ಅವ್ರ ದಿನ ಆಫೀಸಿಗೆ ಹೋಗ್ಬೇಕು,
ಬೆಳಗ್ಗೆ 9 ಗಂಟೆ ಆಫೀಸ್ ಹೋಗ್ಬೇಕು, ಮತ್ತೆ ಸಂಜೆ ಮನೆಗೆ ಬರ್ಬೇಕು. ಟ್ರಾಫಿಕ್ನಾಗ ಜೀವನ ಅವ್ರದ್ದು. ಬರೀ ಅಲ್ಲಿ ಗಾಡಿಗಳು ಹಿಂಗಾಲ್ದ ಡೇಕ್ಸಡ ಗಾಳಿ ಕುಡ್ಕಂತ, ಹೌದ್ರಿ. ನಿಮ್ದು ಕುಡ್ಕಂತ ಅವ್ರ ಆರೋಗ್ಯನ ಹಾಳು ಮಾಡ್ಕೊಂತ ಇದಾರೆ ಸಾಹೇಬ್ರ ಶಿವಪ್ಪಣ್ಣ ಅವ್ರ. ಅದೇನ್ ಕರೆಕ್ಟ್. ಇಲ್ಲಿ ನೋಡ್ರಿ ನಿಮ್ದು ಪ್ರಕೃತಿ ಎಷ್ಟು ಸುಂದರವಾಗೈತೆ ಅಂತ ಇದು ನೋಡಕ್ಕೆ 2 ಕಣ್ಣು ಸಾಲದ್ರಿ. ಇಲ್ಲಿ ಒಳ್ಳೆ ಶುದ್ಧವಾದ ಆಕ್ಸಿಜನ್, ಒಳ್ಳೆ ಶುದ್ಧವಾದ ಹೌದು, ಅಷ್ಟು ಒಳ್ಳೆ ಆಮ್ಲಜನಕ ನೀವು ಕುಡ್ಕಂತ ಆರೋಗ್ಯವಾಗಿದ್ರಿ ನೀವು. ನಿಜ ಹೇಳ್ಬೇಕಂದ್ರೆ ಆರೋಗ್ಯ ನಿಮ್ಗೆ ಯಾವ್ದು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮ್ ನಿಮ್ ಪಾಡಿವ್ರಿ. ಇನ್ನೊಬ್ರ ಕೈ ಕಾಲ ಕೆಲಸ ಹೋಗ್ಬೇಕಂಬದಿಲ್ಲ. ಅದೇನಿಲ್ರಿ. ಹೌದಲ್ಲ? ಅದೇನಿಲ್ರಿ ಅಂದ್ರೆ ಏನೋ ಕಷ್ಟ ಬಾಳ. ಅಲ್ಲ, ಕಷ್ಟ ಇರ್ತದ್ರಿ. ನೀವು ಕಷ್ಟಪಟ್ರೆ ನೀವು ಸುಖವಾಗಿರ್ತೀರಿ. ಮತ್ತೆ ಅಲ್ಲಿ ಜನಗಳ್ದಂಗ ಬರ ದಿನನಿತ್ಯ ಬರೀ EMI ಕಟ್ಟಿಯಂತ ಹೋದ್ರಿ ಅವ್ರ ಜೀವನ. ಬರೇ ಅವ್ರ ಮನೆ ಕಟ್ಟಿದೆ, ಕಾರ್ ತಗಂದೆ, ಲೋನ್ ಮಾಡಿಸಿದೆ, ಬರೀ ಅವಿದಾರೆ ಜೀವನ. ನಿಮ್ದೇನ್ರಿ 300 ಕುರಿಗಳದಾವ, ನೀವೇ ರಾಜ, ನೀವೇ ಒಡೆಯರ್ರಿ ಸರ್. ಏನಂತ್ರಿ ಈ ಮಾತಿಗೆ? 300 ಕುರಿಗೆ ಅದಕ್ಕೂ ಖರ್ಚು ಜಗ್ಗೈತ್ರಿ. ಅದನ್ನೆಲ್ಲ ಮಾಡ್ಬೇಕಂದ್ರ ದಡ್ಲಾಕೈತಿ ಎಲ್ಲ. ಇವಾಗ ಏನಿಲ್ಲ ಅಂದ್ರ ಹೊಲ ಹಿಡಿದು ಮೇಯಿಸ್ಬೇಕು ಎಲ್ಲ ದೊಡ್ಡ. ಇವಾಗ ಅವ್ರಿಗೆ ಹೊಲ್ದಾರಿಗೆ ನೀವೇನಾದ್ರು ಅಮೌಂಟ್ ಹೆಂಗ್ ಕೊಡ್ಬೇಕ್ರಿ ಸಾಹೇಬ್ರ? ಹೊಲ್ದವ್ರಿಗೆ ಅಮೌಂಟ್ ಕೊಡ್ಬೇಕ್ರಿ. ಹೊಲ ಏನಾನ ಹತ್ತಿ ಹೊಲ ಗಿತ್ತಿ ಹೊಲ ಹಿಡಿದು ಮೇಯಿಸ್ಬೇಕಂದ್ರ ಅಮೌಂಟ್ ಕೊಟ್ಟು ಮೇಯಿಸ್ಬೇಕ್ರಿ. ಹೌದಾ? ಎಷ್ಟು ಕೇಳ್ತಾರ್ರಿ ಅವ್ರು ರೈತರು? ಎಷ್ಟು ಕೇಳ್ತಾರ ನಿಮ್ಮ ಹತ್ರ ರೊಕ್ಕ? ಹೆಂಗ್ ಹೊಲ ಇರ್ತಾವ ಡಿಫ್ರೆನ್ಸ್. ಅಲ್ಲ, ಅಂಜದ ಫಾರ್ ಎಕ್ಸಾಂಪಲ್ ಅಪ್ಪ, ಇವಾಗ ನೀವೊಂದು 5 ಎಕರೆ ನೀವು ಹೊಲ ತಗೊಂಡ್ರಿ, ಹಿಂಗ 1 ಎಕರೆ ಲೆಕ್ರಿ. 1 ಎಕರೆನಾ? 1000 ಎಕರೆ ಐತೈತಿ, 5000 ಆಗ್ತೈತಿ. ಹೌದಾ? ಅವ್ರಿಗೆ ಎಷ್ಟು ಕೊಡ್ತೀರಿ 1 ಎಕರೆ ಹೊಲಕ್ಕೆ ಅಮೌಂಟ್ ನೀವು? 1 ಎಕರೆ ಹೊಲಕ್ಕ ಒಂದು 5 ರಿಂದ 10,000 ಮಟ ಆಗತ್ತಲ್ಲ. ಅಬ್ಬಾ, ಎಷ್ಟು ತಿಂಗಳು? ಅಂದ್ರೆ ನೀವು ಎಷ್ಟು ದಿನ ಇರ್ತಾರ ಅಲ್ಲಿವರೆಗೆನಾ ಅಥವಾ? ಇಲ್ರಿ, ಮೇಸಾಕ ತಬ್ಬಾಕ್ ಏನಿಲ್ರಿ. ತಬ್ಬಾಕೇನ್ ನಾವ್ ಎಲ್ಲಿ ಬೇಕಲ್ಲಿ ಇದ ಮಾಡ್ಕೊಂತ ಹೋಗ್ಬೋದು, ಅವ್ರ ಕೊಡ್ತಾರ ನಮ್ಗ. ಮತ್ತೆ ಇವಾಗೆಲ್ಲ ಇಷ್ಟೆಲ್ಲ ಕುರಿಗಳು ನೀವು ತಬ್ಬಾಕಿರಲ್ಲ, ಇದಕ್ಕೇನಾದ್ರು ಅಮೌಂಟ್ ರೊಕ್ಕ ಕೊಡ್ಬೇಕಾ ನೀವು ಇಲ್ರಿ ರೈತಿಗೆ, ಇವ್ರಿಗೆ, ಜಾಗದವ್ರಿಗೆ? ಇಲ್ಲೇನ್ ಜಾಗದವ್ರಿಗೆ ಏನಿಲ್ಲ. ಏನಪ್ಪಾ ಅಂದ್ರೆ ನೀವು ಕುರಿಗಳನ್ನ ತಗೊಂಡು ನಮ್ಮ ರೈತ ಹೊಲದಲ್ಲಿ ಏನಾದ್ರು ನೀವು ಮೇಸಕ್ಕೆ ಏನೋ ಹೋಗಿ ಕೊಡ್ಬೇಕ್ರಿ, ಅಲ್ಲೇ ಅವ್ರಿಗೆ ಅಮೌಂಟ್ ಕೊಡ್ಬೇಕ್ರಿ. ಹೊಲ ಹಿಡಿದು ಮೇಸಾಕ ಅಷ್ಟ ಅಮೌಂಟ್ ಹಂಗ ತಬ್ಬಿದ್ರ ಮತ್ ನಮಗ್ ಬತ್ತೆ ಕೊಡ್ತಾರ. ಹಿಂಗ್ ತಬ್ಬಿದ್ದಪ್ಪ ನಿಮಗೆ ಅವರೇ ಅಮೌಂಟ್ ಅವ್ರ ರೊಕ್ಕ ಕೊಡ್ತಾರ ನಮ್ಗೆ. ಯಾಕೆ ಕೊಡ್ತಾರ? ಇಲ್ಲೆಲ್ಲ ಅವ್ರದ್ದು ನಿಮ್ಮ ಕುರಿಗಳ ಗೊಬ್ಬರ ಬೇಕಾಗ್ತೈತಲ್ರಿ ಅವ್ರ ಹೊಲಗಳಿಗೆ. ಹೊಲಕ್ಕ ಸತು ಫಲವತ್ತತೆ, ಭೂಮಿದ ಫಲವತ್ತತೆ ಹೆಚ್ಚಾಗತ್ತೆ, ಫಲವತ್ತತೆ ಹೆಚ್ಚಾಗತೈತಿ ಅಂತೇಳಿ ಹಂಗಾಗಿ ನಮ್ಗ ರೊಕ್ಕ ಕೊಟ್ಟು ತರಿಸ್ತಾರ ಅವ್ರು. ಅವ್ರು ಏನಾನ ಹೊಲ ಹಿಡ್ಕೊಂಡು ಮೇಯಿಸಿದ್ರ ನಾವು ಅವ್ರಿಗೆ ರೊಕ್ಕ ಕೊಟ್ಟು ಮೇಯಿಸ್ಕೊಂತೀವಿ. ಆಮೇಲೆ ಇವಾಗ ಈ ಮಳೆ ಬರ್ತಾ ಇರ್ತದೆ, ಮತ್ತೆ ಗುಡುಗು ಸಿಡ್ಲು, ಮತ್ತೆ ಬಿಸಿಲು ಕಾಲದಾಗ ಹೆಂಗ ನೀವು ನಿಜ ಅಂದ್ರ ದೇವ್ರು ಭಗವಂತ ನಿಮಗೆ, ಭಗವಂತ ಬೀರಪ್ಪ ದೇವ್ರು ನಿಮಗೆ ಒಳ್ಳೆ ನಿಮಗೆ ಧೈರ್ಯ ಶಕ್ತಿ ನಿಜ ಅಂದ್ರೆ ಕೊಟ್ಬಿಡನ್ರಿ ದೇವ್ರ ನಿಜ ಅಂದ್ರೆ. ಯಾಕಂದಪ್ಪ ಅಂದ್ರ ನಮ್ದು ಮನೆ ಮಠ ಎಲ್ಲ ಇದ್ದರೆ ನಮಗೆ ಮನ್ಯಾಗ ಚಳಿ 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 ಅಂತ ನಾವು ಮಲ್ಕೊಂತೀವಿ. ನೀವು ಇಂತ ಸಣ್ಣದು ಗುಡ್ಸಲ್ ನಿಮ್ದು ನೋಡಿದೆ, ಆ ಗುಡ್ಸಲೆಲ್ಲ ಮಲ್ಕೊಂತೀರಿ. ಇಲ್ಲಿ ಬಂದ ಗುಡ್ಸಲೆ ಹಾಕ್ತಿವ್ರಿ, ಅಲ್ಲಿ ಮತ್ತೆ ಏನಿಲ್ರಿ ತಾಡ್ಪಲ್ ಕಟ್ಕೊಂಡು ಇರ್ತೀರಿ. ಅಂದ್ರೆ ನಿಮಗೆ ಆ ಕಂಬ್ಳಿಲೇ ನಿಮಗೆ ಶಾಟ್ ನೋಡ್ರಿ, ನೀವು ಕಂಬ್ಳಿ ಹಾಕ್ತಿರಲ್ಲ ಅದೇ ನಿಮಗೆ ಬೆಚ್ಚಗ, ನಿಮಗೆ ಜೀವನ ಬೆಚ್ಚಗಿರ್ತೈತ್ರಿ ಅದು ಕಂಬ್ಳಿ. ಇವಾಗ ಯಾರು ಕಂಬಳಿ ಕೂಡ ಕಮ್ಮಿ ಮಾಡ್ಯಾರ್ರಿ. ಕಂಬಳಿ ಫಸ್ಟ್ ಕಂಬಳಿ ಹಚ್ಕೊಂಡ ನಿಂದಿರ್ತಿದ್ರಿ ಕುರಿಯಾಗ. ಹೌದಾ? ಇವಾಗ ಎಲ್ಲಾ ಸೂಕ್ಷ್ಮ ಬಂದ್ಬಿಡೈತಿ ಇದನ್ನು. ಆಮೇಲೆ ಇವಾಗ ಆಗಿನ ಒಂದು ಗಾದೆ ಮಾತೈತಿ, ಕುರುಬ ಕಂಬ್ಳಿ ಬೀಸಿದ್ರೇನೆ ಮಳೆ ಬರ್ತಂತ ಹೇಳಿ. ಮಳೆಂಗ್ರ ಬೀಸಿ ಮಳೆ ಕರ್ದನ್ರಿ. ಹೌದಾ? ಅದೇನ್ ಯಾರು ಕರಿತಾರ್ರಿ ಹಂಗ ಮಳೆ ಅಲ್ಲ? ಅಂದ್ರ ಅಷ್ಟು ಸತ್ಯ ಬೇಕಲ್ರಿ ಅವಾಗ. ಹಂಗ ಹೌದೌದು. ಅಂದ್ರೆ ಅವಾಗ ಸತ್ಯತನ ಹಂಗಿತ್ರಿ ಅವಾಗ. ಅವಾಗಿನ ಭಗವಂತನ ಕೈಲಿ ನೋಡ್ರಿ ಸ್ನೇಹಿತರೆ, ಅವಾಗ ನಮ್ಮ ಸಮಾಜದವ್ರು, ಕುರುಬ ಸಮಾಜದವ್ರು ಕಂಬ್ಳಿ ಬೀಸಿದ್ರೇನೆ ಮಳೆ ಬರ್ತಿದ್ರೆ ಸ್ನೇಹಿತರೆ. ಇವಾಗ ನೋಡಿದ್ರ ಮಳೆ ಇಲ್ಲ, ಸರಿ ಬೆಳೆ ಇಲ್ಲ ರೈತರಿಗೆ. ಎಲ್ಲಾ ಈ ಪಾಪದ ಕೂಡ ತುಂಬಿ ತುಳುಕದಂತಲ್ರಿ ಸ್ನೇಹಿತರೆ. ಹಂಗ ಆಗ್ಬಿಡದ್ರಿ ಜೀವನ ಎಲ್ಲರದ್ದು. ನಮ್ಮ ಸಮಾಜದ ಕುರುಬ ಸಮಾಜದವ್ರು ಇವ್ ಯಾರಾದ್ರೂ ಒಬ್ರು ಸತ್ಯುಳವ್ರು ಇದ್ರಪ್ಪ ಅಂದ್ರ ಅವ್ರ ಏನಾದ್ರು ಕಂಬ್ಳಿ ಬೀಸಿದಪ್ಪ ಅಂದ್ರ ನಿಜ ಅಂದ್ರ ಮಳೆ ಬರ್ತೈತ್ರಿ ಸ್ನೇಹಿತರೆ. ಅವ್ರದ್ದು ಈ ತರ ಇದೆ ನೋಡ್ರಿ ಜೀವನ.